ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿ ಇವತ್ತಿಗೆ 23 ದಿನ ಆಗ್ತಾ ಇದೆ. ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ವಿರುದ್ಧ ಈಗ ಅರೆಸ್ಟ್ ವಾರೆಂಟ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಮಹತ್ವದ ಆದೇಶ. ಪ್ರಜ್ವಲ್ ವಿರುದ್ಧ ರೆಡ್ ಕಾರ್ನರ್ ನೋಟಿಸ್ ಜಾರಿಯಾಗುತ್ತಾ? ಹಾಗಿದ್ರೆ ರೆಡ್ ಕಾರ್ನರ್ ನೋಟಿಸ್ ಜಾರಿಗೊಳಿಸುವುದಕ್ಕೆ ವಾರೆಂಟ್ನ ಅಗತ್ಯ ಇರುತ್ತೆ. ಈಗ ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಎಸ್ಐಟಿ ಅರೆಸ್ಟ್ ವಾರೆಂಟ್ ಅನ್ನ ಪಡೆದಿದೆ. ಈಗಾಗಲೇ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಲ್ಲಿದೆ. ಬ್ಲೂ ಕಾರ್ನರ್ ನೋಟಿಸ್ನಿಂದಾಗಿ ವಿದೇಶಗಳಲ್ಲಿ ಎಲ್ಲೆಲ್ಲಿ ಆತ ಓಡಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ, ಚಲನವಲನದ ಬಗ್ಗೆ ಮಾತ್ರ ಮಾಹಿತಿ ಸಿಗ್ತಾ ಇರುತ್ತೆ. ಆದರೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರೆ ಆರೋಪಿಯನ್ನ ಅರೆಸ್ಟ್ ಮಾಡಬಹುದು. ಹೀಗಾಗಿ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿ ಪ್ರಜ್ವಲ್ ಬಂಧನಕ್ಕೆ ಸಿದ್ಧತೆಯಾಗ್ತಾ ಇದ್ದು, ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೂ ಕೂಡ ಪ್ರಯತ್ನ ಆಗ್ತಾ ಇದೆ. ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರಕ್ಕೆ ಪತ್ರ ಬರೆಯಲು ಚಿಂತನೆ. ಜನಪ್ರತಿನಿಧಿಗಳ ಕೋರ್ಟ್ನಿಂದ ಮಹತ್ವದ ಆದೇಶ, ಅರೆಸ್ಟ್ ವಾರೆಂಟ್ ಕೊಡಲಾಗಿದೆ. ಎಸ್ಐಟಿ ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನ ಪಡೆದಿದೆ. ಈ ಮೂಲಕ ರೆಡ್ ಕಾರ್ನರ್ ನೋಟಿಸ್ಗೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈಗಾಗಲೇ ಜಾರಿಯಲ್ಲಿರುವಂತಹ ಬ್ಲೂ ಕಾರ್ನರ್ ನೋಟಿಸ್ನಿಂದ ಪ್ರಜ್ವಲ್ನ ಚಲನವಲನ ಬಗ್ಗೆ ಮಾತ್ರ ಮಾಹಿತಿ ಸಿಗುತ್ತೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದಾರೆ, ಯಾವ ಫ್ಲೈಟ್ ಹತ್ತಿದ್ದಾರೆ, ಇದೆಲ್ಲವೂ ಕೂಡ ಮಾತ್ರ ಮಾಹಿತಿಗಳು ಬರುತ್ತೆ. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ಅನ್ನೇನು ಪಡೆದುಕೊಂಡಿದೆ ಈಗ ಎಸ್ಐಟಿ, ಇದು ಎಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಬೆಳವಣಿಗೆ, ಜೊತೆಗೆ ಚಿಂತನೆ ಏನು, ಮುಂದಿನ ಹೆಜ್ಜೆ ಹೇಗಿಡಬಹುದು ಎಸ್ಐಟಿ ಅಂತ? ಪ್ರತಿಮಾ, ಏನೋ ಎಸ್ಐಟಿ ಈಗಾಗಲೇ ಏನೋ ಪ್ರಜ್ವಲ್ ರೇವಣ್ಣ ಹುಡುಕಾಟಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಏನು ವಿದೇಶದಲ್ಲಿ ತಲೆಮರೆಸಿಕೊಂಡಂತ ಪ್ರಜ್ವಲ್ ರೇವಣ್ಣ ಹುಡುಕಾಟಕ್ಕೆ ಏನೋ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಏನು ನೀಡಲಾಗಿತ್ತು, ಮತ್ತೆ ಇಲ್ಲಿ ಅವರ ನಿವಾಸಕ್ಕೆ ನೋಟಿಸ್ ಗಳನ್ನ ನೀಡಲಾಗಿತ್ತು. ಇಷ್ಟಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾದಂತ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಸೊ ಹಾಗಾಗಿ ಒಂದು ಏನೋ ಇಲ್ಲಿವರೆಗೆ ಸಿಕ್ಕಂತ ಮಾಹಿತಿಗಳ ಪ್ರಕಾರ 15ನೇ ತಾರೀಕಿಗೆ ಬರ್ಬೋದು, ಅಥವಾ 4 ಬಾರಿ ಮ್ಯೂನಿಚ್ ಇಂದ ಅವರ ಏರ್ಪೋರ್ಟ್ ಅಂದ್ರೆ ಏರ್ ಟಿಕೆಟ್ ಇತ್ತು ಅನ್ನುವಂಥದ್ದು. ಆದ್ರೆ ಅದಾದ ನಂತರ ಕ್ಯಾನ್ಸಲ್ ಆಗುತ್ತೆ, ಆತ ಬರೋ ತಲೆಮರೆಸ್ಕೊಂಡಿದ್ದಾನೆ ಅನ್ನುವಂಥದ್ದು ಗೊತ್ತಾದ ನಂತರ ಹೇಗಾದ್ರೂ ಮಾಡಿ ಆತನ ಹುಡುಕಾಟ ಮಾಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ತಮಗಿರುವಂತ ಎಲ್ಲಾ ರೀತಿಯಾದಂತಹ ಚಿತ್ರಗಳನ್ನ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನಿನ್ನೆ ಒಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಒಂದು ವಾರೆಂಟ್ ಪಡ್ಕೊಳ್ಳುವ ಮೂಲಕ ಅವರ ವಿರುದ್ಧ ಅಂದ್ರೆ ಯಾವ ರೀತಿಯಾಗಿ ಹುಡುಕಾಟ ನಡೆಸಲಿಕ್ಕೆ ಸಾಧ್ಯವೋ ಅದೆಲ್ಲವೂ ಕೂಡ ಮಾಡ್ಲಿಕ್ಕೆ ಮುಂದಾಗಿದೆ. ಅಂದ್ರೆ ಅದ್ರಲ್ಲಿ ನಾವು ವಿಶೇಷವಾಗಿ ನೋಡ್ತಾ ಹೋದ್ರೆ ಇಲ್ಲಿವರೆಗೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಇಶ್ಯೂ ಮಾಡ್ಲಾಗಿತ್ತು. ಸೊ ಆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೊಡೋದ್ರ ಮೂಲಕ ಇಂಟರ್ಪೋಲ್ ಅಲ್ಲಿ 196 ರಾಷ್ಟ್ರಗಳಲ್ಲಿ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಅನ್ನುವಂತದನ್ನ ಕೇವಲ ಹುಡುಕಾಟ ಅಂದ್ರೆ ಮಾಹಿತಿ ತಿಳ್ಕೊಬೋದಿತ್ತು. ಆದ್ರೆ ಅದನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬರ್ಲಿಕ್ಕೆ ಯಾವ್ದು ರೀತಿಯಾದ ಕಾರಣದಲ್ಲಿ ಅವಕಾಶಗಳು ಇರ್ಲಿಲ್ಲ. ಹಾಗಾಗಿ ಅಂದ್ರೆ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ದೆ, ಅದ್ರಲ್ಲಿ ಅವ್ರನ್ನ ಪ್ರಜ್ವಲ್ ರೇವಣ್ಣ ಆಗ್ಲಿ ಅಥವಾ ಯಾವುದೇ ಆರೋಪಿಯನ್ನ ಅಲ್ಲಿಂದಾನೇ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯ. ಆದ್ರೆ ಒಂದು ರೆಡ್ ಕಾರ್ನರ್ ಹೊರಡಿಸಬೇಕು ಅನ್ನೋದಾದ್ರೆ ಒಂದು ಕೋರ್ಟ್ ನ ನೋಟಿಸ್ ಇರಬೇಕು, ಅಂದ್ರೆ ವಾರೆಂಟ್ ಇರಬೇಕು, ಅಥವಾ ಆತನ ವಿರುದ್ಧ ಕೋರ್ಟ್ ಅಲ್ಲಿ ಚಾರ್ಜಸ್ ಆಗಿರ್ಬೇಕು, ಅಥವಾ ನ್ಯಾಯಾಲಯದಲ್ಲಿ ಆತನ ವಿರುದ್ಧ ಶಿಕ್ಷೆಯನ್ನ ಕೊಟ್ಟಿರ್ಬೇಕು, ಅಥವಾ ಪ್ರೊಕ್ಲೈಮ್ಡ್ ಅಫೆಂಡರ್ ಆಗಿರ್ಬೇಕು. ಸೊ ಇಷ್ಟಾದ್ರೆ ಮಾತ್ರ ರೆಡ್ ಕಾರ್ನರ್ ನೋಟಿಸ್ ಅಂತ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಎಸ್ಐಟಿ ಈ ರೀತಿಯಾದಂತಹ ಒಂದು ವಾರೆಂಟ್ ಅನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನಗಳನ್ನ ಮಾಡಿರುವಂತಹದ್ದು. ಸೊ ಅದೇ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಒಂದು ಕ್ಲಾರಿಟಿಯನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಸೊ ಈ ರೀತಿ ಒಂದು ವಾರೆಂಟ್ ಅನ್ನ ಪಡ್ಕೊಳ್ಳುವ ಮೂಲಕ ಅದನ್ನ ಹುಡುಕಾಟಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದಿರುವಂತದ್ದು. ಈಗ ಮತ್ತೆ ಕೇವಲ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸ ಸಂದರ್ಭದಲ್ಲಿ ದೇಶ ಬಿಟ್ಟು ದೇಶಕ್ಕೆ ಆತ ಆರ್ತಾ ಇದ್ರು ನೋಡ್ಲಿಕ್ಕೆ ಸಾಧ್ಯ ಐತೆ ಹೊರತು ಅಥವಾ ಅಂದ್ರೆ ಅದನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಹಾಗಾಗಿ ಎಲ್ಲ ಒಂದ್ ಕಡೆ ದೇಶದಿಂದ ದೇಶಕ್ಕೆ ಆರ್ತಾ ಇರುವಂತ ಪ್ರಜ್ವಲ್ ರೇವಣ್ಣ ಲೊಕೇಟ್ ಮಾಡುವುದು ಮತ್ತೆ ಅದನ್ನ ಅರೆಸ್ಟ್ ಮಾಡ್ಲಿಕ್ಕೆ ಒಂದಷ್ಟು ಪ್ಲಾನ್ ಮಾಡ್ಲಿಕ್ಕೆ ಹೊರಟಿದೆ. ಆ ನಿಟ್ಟಿನಲ್ಲಿ ರೆಡ್ ಕಾರ್ನರ್ ನೋಟಿಸ್ ಅನ್ನ ಆದಷ್ಟು ಬೇಗ ಹೊರಡಿಸುವ ಮೂಲಕ ಪ್ರಜ್ವಲ್ ರೇವಣ್ಣ ಹುಡುಕಾಟವನ್ನ ಮಾಡ್ಲಿಕ್ಕೆ ಮುಂದಾಗಿದೆ. ಇಲ್ಲಿವರೆಗೂ ಕೂಡ ಕೇವಲ ಏನು ಮ್ಯೂನಿಚ್ ನಲ್ಲಿ ಇರಬಹುದು ಅಥವಾ ಜರ್ಮನಿಯಲ್ಲಿ ಇರಬಹುದು ಅನ್ನುವಂಥದ್ದನ್ನ ಒಂದಷ್ಟು ಊಹೆ ಮಾಡಲಾಗಿದೆ. ಯಾಕೆಂದ್ರೆ 4 ಬಾರಿ ಮ್ಯೂನಿಚ್ ನಿಂದಾನೇ ಕೂಡ ಏರ್ ಟಿಕೆಟ್ ಬುಕ್ ಆಗಿತ್ತು. ಅದಾದ ನಂತರ ಅದರಿಂದ ವಾಪಸ್ ಬರದೇ ಇರುವಂತದ್ದನ್ನ ನೋಡಿದ್ರ ಮೇಲೆ ಆತ ಜರ್ಮನಿ ಅಥವಾ ಮ್ಯೂನಿಚ್ ನಲ್ಲಿ ಇಲ್ಲ, ಬೇರೆ ಬೇರೆ ಕಡೆ ಹೋಗಿ ತಲೆಮರೆಸ್ಕೊಂಡಿರ್ಬಹುದು ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸೊ ಹೀಗಾಗಿ ಪ್ರಜ್ವಲ್ ರೇವಣ್ಣನ ಆದಷ್ಟು ಬೇಗ ಕರ್ಕೊಂಡು ಬರಬೇಕು. ಅದರಲ್ಲಿ ಕೂಡ ನಮಗೆ ಈಗ ಸಿಗ್ತಿರೋ ಪ್ರಕಾರ ಅವರ ಆಪ್ತವಲಯಗಳ ಪ್ರಕಾರ ಈ ಒಂದು ಜೂನ್ 4ರ
ವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಬರೋದಿಲ್ಲ. ಯಾಕಂದ್ರೆ ಎಲೆಕ್ಷನ್ ರಿಸಲ್ಟ್ ಆದ ನಂತರ ಬರಬಹುದು ಅನ್ನುವಂಥದ್ದು. ಮತ್ತೆ ಕೆಲವರು ಹೇಳ್ತಾರೆ ಎಲೆಕ್ಷನ್ ರಿಸಲ್ಟ್ ಆದ್ಮೇಲೂ ಕೂಡ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಆತನ ವಿರುದ್ಧ ಸಾಕಷ್ಟು ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಾ ಇದೆ. ಹೀಗಾಗಿ ನಮಗೆ ಗೊತ್ತಿರೋ ಪ್ರಕಾರ 3 ಅತ್ಯಾಚಾರ ಪ್ರಕರಣಗಳಿರುವಂತದ್ದು, ಮತ್ತೆ ಇನ್ನೊಂದಷ್ಟು ಕೇಸ್ಗಳು ದಾಖಲಾಗುವಂತ ಬಟ್ ಸಾಧ್ಯತೆ ರಮೇಶ್, ಈ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದಂತ ಸಂದರ್ಭದಲ್ಲಿ ಈ ಹಿಂದಿನ ಪ್ರಕರಣಗಳನ್ನು ಬೇರೆ ಪ್ರಕರಣಗಳನ್ನೆಲ್ಲ ನಾವು ಹೋಲಿಕೆ ಮಾಡೋದಾದ್ರೆ ಸುಲಭ ಆಗತ್ತೆ ಅಂತ ಹೇಳ್ತೀರಾ ಅವರನ್ನ ವಶಕ್ಕೆ ಪಡೆಯೋದಕ್ಕೆ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ ತಕ್ಷಣ? ಅಥವಾ ಈಗೇನ್ ಹೇಳಲಾಗ್ತಾ ಇದೆ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದುಗೊಳಿಸುವಂತಹ ಒಂದು ಪ್ರಯತ್ನಗಳಾಗ್ತಾ ಇದೆ ಅಂತ, ಇದು ಬಲ ಕೊಡುವಂತಹ ಸಾಧ್ಯತೆ ಇದೆಯಾ? ಸೊ ಪ್ರತಿಮಾ, ಅಂದ್ರೆ ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದರೆ ಒಬ್ಬ ಆರೋಪಿಯನ್ನ, ಅಂದ್ರೆ ಪ್ರಜ್ವಲ್ ರೇವಣ್ಣ ಇರ್ಲಿ ಅಥವಾ ಯಾವುದೇ ಒಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಯಾಕಂದ್ರೆ ಈಗ ಹೊರಡಿರುವಂತಹ ಬ್ಲೂ ಕಾರ್ನರ್ ನೋಟಿಸ್ ಅಲ್ಲಿ ಆತ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೆ ಅಥವಾ ಆತನ ಮೂವ್ಮೆಂಟ್ ಗಳಾಗ್ತಿದ್ರೆ ಅಥವಾ ಎಲ್ಲಿ ವಾಸ ಇದ್ದಾನೆ ಅನ್ನುವಂಥದ್ದಕ್ಕೆ ಸಾಮಾನ್ಯವಾಗಿ ಯಾರೋ ಒಬ್ಬ ವಿದೇಶಕ್ಕೆ ಹೋದವರು ಒಂದು ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಆ ಅಡ್ರೆಸ್ ಅಲ್ಲಿ ಇದಾನ ಇಲ್ವಾ, ಅಥವಾ ಬೇರೆ ಕಡೆ ಹೋಗಿದಾನ, ಅಥವಾ ಬೇರೆ ಯಾವ್ದಾದ್ರು ಏರ್ಪೋರ್ಟ್ ಗಳಿಂದ ಅಥವಾ ಬಂದರುಗಳಿಂದ ಮೂವ್ ಆಗ್ತಿದಾರ ಅನ್ನುವಂತ ಮಾಹಿತಿಗಳನ್ನ ಮಾತ್ರ ಪಡ್ಕೊಳ್ಬಹುದು. ಆದ್ರೆ ಒಂದು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಿದ್ದೆ ಅದಲ್ಲಿ ಆ ಮೂಲಕ ಇಂಟರ್ಪೋಲ್ಗೆ ಒಂದು ಮಾಹಿತಿಯನ್ನ ಕೊಟ್ಟು ಮತ್ತೆ ಇಂಟರ್ಪೋಲ್ ಇಂದ ಆದೇಶಕ್ಕೆ ಮಾಹಿತಿಯನ್ನು ಕೊಟ್ಟು ಆತನನ್ನ ಪ್ರಾವಿಷನಲ್ ಅರೆಸ್ಟ್ ಮಾಡಿ ಆ ನಂತರ ನಮ್ಮ ಅಧಿಕಾರಿಗಳು ಹೋಗಿ ಅವನನ್ನ ಕರ್ಕೊಂಡು ಬರ್ಲಿಕ್ಕೆ ಅವಕಾಶಗಳಿದೆ. ಅಂದ್ರೆ ಇಲ್ಲಿ ನಮ್ಮ ಭಾರತದ ಒಳಗೆ ಯಾವ ರೀತಿ ಅರೆಸ್ಟ್ ಮಾಡ್ತಾರೆ ಒಬ್ಬ ಆರೋಪಿಯನ್ನ, ಅದೇ ರೀತಿ ಅರೆಸ್ಟ್ ಮಾಡಿಸ್ಲಿಕ್ಕೆ ಅವಕಾಶಗಳಿರುವಂತದ್ದು. ಸೊ ಹಾಗಾಗಿ ಈ ರೀತಿಯಾದಂತಹ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಅದ್ರ ರೆಡ್ ಕಾರ್ನರ್ ಓಡಿಸ್ಬೇಕು ಅಂದ್ರೆ ಒಂದು ಕೋರ್ಟ್ ವಾರೆಂಟ್ ತೀರಾ ಅತ್ಯಗತ್ಯ ಇರುವಂತದ್ದು. ಹಾಗಾಗಿ ಕೋರ್ಟ್ಗೆ SIT ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ಳುವ ಮೂಲಕ ಒಂದು ವಾರೆಂಟ್ ಅನ್ನ ಪಡ್ಕೊಳ್ತಾರೆ. ಮತ್ತೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿಸುವಂತದ್ದೇನಿದೆ ಅದೆಲ್ಲ ಒಂದ್ ಕಡೆ ಆ ಒಂದು ಇಮ್ಯುನಿಟಿಯನ್ನ ಇಟ್ಕೊಂಡು ಆ ಒಂದು ಅವಕಾಶವನ್ನು ಇಟ್ಕೊಂಡು ಅಥವಾ ಎಲ್ಲಿ ಬೇಕಾದ್ರೂ ಹೋಗುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಇನ್ನ ಆತನ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿಸ್ತಾರ ಅನ್ನುವಂತ ವಿಚಾರದಲ್ಲಿ ಕೂಡ ಒಂದು SIT ಅಧಿಕಾರಿಗಳು ಒಂದು ಕ್ಲಾರಿಟಿಯನ್ನ ಕೊಡ್ತಾ ಇರುವಂತದ್ದು. ಆತನ ಸಂಪೂರ್ಣವಾದ ಪಾಸ್ಪೋರ್ಟ್ ಅನ್ನ ನಾವು ರದ್ದು ಮಾಡಿಸಿದ್ದೆ ಆದಲ್ಲಿ ಆತ ವಾಪಸ್ ಬರುವಂತ ಅವಕಾಶಗಳು ತಪ್ಪಿ ಹೋಗುತ್ತೆ. ಹಾಗಾಗಿ ಆತನ ಪಾಸ್ಪೋರ್ಟ್ ರದ್ದು ಮಾಡುವಂತ ವಿಚಾರಕ್ಕೆ ಕೈ ಆಗ್ತಾ ಇಲ್ಲ. ಆದ್ರೆ ಒಂದು ಕೋರ್ಟ್ ವಾರೆಂಟ್ ಪಡೆದುಕೊಳ್ಳುವ ಮೂಲಕ ಆತನ ಲೊಕೇಟ್ ಮಾಡುವಂತದ್ದು, ಅಲ್ಲಿಂದಾನೇ ಅರೆಸ್ಟ್ ಮಾಡುವಂತದ್ದು. ಆದ್ರೂ ಆದಷ್ಟು ಬೇಗ ಅರೆಸ್ಟ್ ಮಾಡ್ಲಿಕ್ಕೆ ಒಂದಷ್ಟು ಕ್ರಮಗಳಾಗ್ಬೇಕು, ಅದನ್ನ ಮಾಡ್ಲಿಕ್ಕೆ ನಾವು ಮುಂದಾಗಿರುವಂತದ್ದು. ಮತ್ತೆ ಈ ನಿನ್ನೆ ಆದಂತ ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಆ ನಿಟ್ಟಿನಲ್ಲಿ SIT ತೀರಾ ಅತ್ಯಗತ್ಯ ಮತ್ತೆ ತುರ್ತಾಗಿ ಕೆಲಸಗಳನ್ನ ಮಾಡ್ತಾ ಇರುವಂತದ್ದು ಗೊತ್ತಾಗ್ತಿದೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.